ಅವರ ಆಶಯದಂತೆ ಅನ್ಯಾಯ ನಡೆದಾಗ ಏನು ಹೋರಾಟ ಮಾಡ್ಬೇಕಂತ ಹೇಳಿದ್ರು. ಈಗ ನಿಜವಾದ ಶ್ರದ್ಧಾಂಜಲಿ ಇದು. ಇದನ್ನ ಇಲ್ಲೆಲ್ಲ ಹಿರಿಯರಿಗೆ ಇನ್ನೂ ಚೆನ್ನಾಗಿ ಗೊತ್ತು. ಸಮಸ್ಯೆ ಏನಂದ್ರೆ ಭಾರತ್ ಕಾಲೇಜಿನಲ್ಲಿ ಆಗ್ತಕ್ಕಂಥ 748 ಹೆದ್ದಾರಿ. ಈ ಹೆದ್ದಾರಿಯಲ್ಲಿ ಏನು ನಡೆದಿದೆ ಅಂದ್ರೆ ಭೂಮಿ ಸ್ವಾಧೀನ ಮಾಡ್ಕೋಬೇಕಾದ್ರೂ ಸಿಕ್ಕಾಪಟ್ಟೆ ಅನ್ಯಾಯ ನಡೆದಿದೆ. ಸರಿಯಾದ ಪರಿಹಾರ ಕೊಟ್ಟಿಲ್ಲ. ಆಮೇಲೆ ಹೆಚ್ಚು ಭೂಮಿ ತಗೊಂಡಾರ, ಕಡಿಮೆ ಅಲಾಟ್ಮೆಂಟು, ಇವು ಬೇರೆ ಬೇರೆ ಸಮಸ್ಯೆ ಒಂದು ಹಂತದವಾಗಿ ಸ್ಥಳೀಯವಾಗಿ ಹೋರಾಟ ಮಾಡಿ ಕೆಲವು ಪಡ್ಕೊಂಡಿದ್ವಿ. ಈಗ ಪ್ರಮುಖವಾಗಿ ಸಮಸ್ಯೆ ಬಂದಿರೋದು ಏನಂತಂದ್ರೆ, ಈಗ ಇರ್ತಕ್ಕಂಥ ರಸ್ತೆಗಳು, ಜಮೀನಿಗೆ ಹೋಗ್ತಕ್ಕಂಥ ರಸ್ತೆಗಳು ಊರಿಗೆ 4-5 ಇದ್ರಂದು ಎಲ್ಲವನ್ನು ಬಂದ್ ಮಾಡಿ ಒಂದು ಕಡೆ ಅಂಡರ್ ಪಾಸ್ ಕೊಡ್ತಿದ್ದಾರೆ. ಈ ಅಂಡರ್ ಪಾಸ್ ನಂತರ ಕೊಟ್ಟ ನಂತರ ಹೆದ್ದಾರಿ ದಾಟಿ ಹೋಗ್ಬೇಕಾದ್ರೆ ಸರ್ವಿಸ್ ರಸ್ತೆನೇ ಇಲ್ಲ, NHI ರೂಲ್ಸ್ನಲ್ಲಿಲ್ಲ. ಇಡೀ ದೇಶದಲ್ಲಿ ನಾವು ಎಲ್ಲಿ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಕೆಲವು ಹಳ್ಳಿಗಳಲ್ಲಿ ಗಟ್ಟಿಯಾಗಿ ಹೋರಾಟ ಮಾಡಿದ ಪರಿಣಾಮ ಹಳ್ಳಿಗಳಲ್ಲಿ ಕಾಮಗಾರಿ ಆರಂಭ ಮಾಡಿಲ್ಲ. ಬಟ್ ಈಗ ಏನಿದೆ ಅಂತಂದ್ರೆ NHನ ಒತ್ತಡ ಯಾವ ಥರ ಇದೆ ಅಂದರೆ, ಜಿಲ್ಲಾಡಳಿತ ಇದಕ್ಕೆ ಏನಂತಾರೆ ಕಿವಿ ಅಗಲಿಸಿ ಒಂದು ಕಣ್ಣರಳಿಸಿ ನೋಡಿ ಒಂದು ಭರವಸೆ ಕೊಡಬೇಕಾಯ್ತು. ಇಲ್ಲಿನ ಜಿಲ್ಲಾಧಿಕಾರಿಗಳು ಈ ವಿಷಯದ ಬಗ್ಗೆ ಕುರುಡಾಗಿಬಿಟ್ಟಿದ್ದಾರೆ. ರೈತರ ಬಗ್ಗೆನೇ ಅವರು ತಪ್ಪು ತಿಳ್ಕೊಂಡಿದ್ದಾರೆ. ಅಲ್ಲಿ ಯಾರೋ ಹೇಳೋ ಕಿವಿ ಮಾತಿಗೆ, ಕಾಂಟ್ರಾಕ್ಟರ್ ಹೇಳೋ ಕಿವಿ ಮಾತನ್ನೇ ನಂಬಿ ನಮ್ಮ ಮೇಲೆ ಬಲ ಪ್ರಯೋಗ ಮಾಡೋಕೆ ಹಚ್ಚಾರ. ಆಲ್ರೆಡಿ ಲಾಸ್ಟ್ ಟೈಮ್ ಬಲ ಪ್ರಯೋಗ ಮಾಡಿ ಬೆಳೆ ನಾಶ ಮಾಡಿದ್ರು. ಅದಕ್ಕೆ ಗಟ್ಟಿಯಾಗಿ ಹೋರಾಟ ಮಾಡಿದ ಪರಿಣಾಮ ಪರಿಹಾರ ಕೊಡ್ತಾರೆ. ಈಗಲೂ ಕೂಡ ಭಾಳ ಒತ್ತಡ ಇದೆ ಪೊಲೀಸರ ಬಗ್ಗೆ. ಹಾಗಾಗಿ ನನ್ನ ಮನವಿ ಏನಪ್ಪ ಅಂದ್ರೆ, ಇವತ್ತೇನು ಇಲ್ಲಿ ಸೇರಿದ್ವಿ, ಹಿರಿಯ ನಾಯಕರಿದ್ದಾರೆ, ಇವತ್ತು ಗೌರವಾಧ್ಯಕ್ಷರು, ರಾಜ್ಯಾಧ್ಯಕ್ಷರು, ಸರ್ ಪುಟ್ಟಣ್ಣ ಸರ್, ಈ ಹೋರಾಟಕ್ಕೆ ನಿಮ್ಮ ಬೆಂಬಲ ಇರಬೇಕಂತ ನಮ್ಮ ಮನವಿ. ಆ ದಿಸೆಯಲ್ಲಿ ಜೊತೆಗೆ ಸಾಧ್ಯ ಆದರೆ ತಾವು ಇಲ್ಲಿನ ಜಿಲ್ಲಾಧಿಕಾರಿಗಳು ಮತ್ತು SP ಕೂಡ ಹೇಳ್ಬೇಕು, ಯಾವುದೇ ಕಾರಣಕ್ಕೆ ರೈತರಿಗೆ ನೀವು ಇದು ಮಾಡಬಾರ್ದು ಅಂತೇಳಿ ಇಡೀ ನಮ್ಮ ಈ ಭಾಗದ ರೈತರ ಪರವಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಿದ್ವಿ. ಈ ಸಂದರ್ಭದಲ್ಲಿ ಇದನ್ನು ಬೆಂಬಲಿಸಿ ಎಲ್ಲರೂ ಒಂದೊಂದು ನಿಮಿಷ ಮಾತಾಡ್ಬೇಕಂತೇಳಿ ನಮ್ಮ ರಸ್ತೆ ನಮ್ಮ ಹಕ್ಕು, ನಮ್ಮ ರಸ್ತೆ ನಮ್ಮ ಹಕ್ಕು, ಜೀವ ಬೇಕಾದರೂ ಕೊಟ್ಟೆವು ರಸ್ತೆಯನ್ನು ಬಿಡುವುದಿಲ್ಲ, ರಸ್ತೆಯನ್ನು ಬಿಡುವುದಿಲ್ಲ. ನಮ್ಮ ರಸ್ತೆ ನಮ್ಮ ಹಕ್ಕು. ರೈತರ ಹೊಲಗಳಿಗೆ ಹೋಗುವ ರಸ್ತೆಯನ್ನು ಕಿತ್ತುಕೊಳ್ಳುವ ಸರ್ಕಾರಕ್ಕೆ, ರೈತರ ಹೊಲಗಳಿಗೆ ಹೋಗುವ ರಸ್ತೆಯನ್ನು ಕಿತ್ತುಕೊಳ್ಳುವ ಸರ್ಕಾರಕ್ಕೆ ಬೇಕು. ಯಾತಕ್ಕಾಗಿ ಹೋರಾಟ, ಬೇಕಾದರೂ ಕೊಟ್ಟೆವು ರಸ್ತೆಯನ್ನು ಬಿಡುವುದಿಲ್ಲ, ಜೀವ ಬೇಕಾದರೂ ಕೊಟ್ಟೆವು ರಸ್ತೆಯನ್ನು ಬಿಡುವುದಿಲ್ಲ. ನಮ್ಮ ರಸ್ತೆ ನಮ್ಮ ಹಕ್ಕು, ನಮ್ಮ ರಸ್ತೆ ನಮ್ಮ ಹಕ್ಕು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತರ ಹೋರಾಟಕ್ಕೆ. ಈಗ ಈ ಸಮಸ್ಯೆ ಏನಿದೆಯಲ್ಲ, ಈ ಸಮಸ್ಯೆಗೆ ಪರಿಹಾರ ಏನಂದ್ರೆ, ನಾವು ಸಿಸ್ಟಮಿಕ್ ಬದಲಾವಣೆನ ಮಾಡಬೇಕಂದ್ರೆ ನಮ್ಮ ಏನು ಆಡಳಿತ ವ್ಯವಸ್ಥೆ ಇದೆ ಅದನ್ನು ಬದಲಾವಣೆ ಮಾಡಲಿಲ್ಲ ಅಂತ ಹೇಳಿದ್ರೆ, ಇದೇ ರೀತಿ ನಾವು ಪ್ರತಿಯೊಬ್ಬರು ಒಂದೇ ಸಮಸ್ಯೆ ಬಂದಾಗಲೂ ಒಂದೊಂದು ಸ್ಕೀಮೋ ಒಂದು ಬ್ಯಾಂಡೇಡ್ ಹಾಕ್ಬಿಟ್ಟು ನಾವು ಮುಂದಕ್ಕೆ ತಗೊಂಡು ಹೋಗ್ತಿರ್ತೀವಿ ಅಷ್ಟೇ ಹೊರತು, ನಾವು ನಿಜವಾಗ್ಲೂ ಇದನ್ನು ಎಲ್ಲ ಗಣನೆಗೆ ತಗೊಂಡು ಏನಾದರೂ ಬದಲಾವಣೆ ತರಬೇಕು ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಈಗ ನಾವೆಲ್ಲ ರೈತ ಬೆನ್ನೆಲುಬು ಅಂತ ಎಲ್ಲ ರಾಜಕೀಯ ಪಕ್ಷಗಳನ್ನು ಹೇಳ್ತಾರೆ. ಆದರೆ ನಿಜವಾಗ್ಲೂ ಅದ್ರ ತಕ್ಕಾಗೆ ನಾವು ನೀತಿಗಳನ್ನು, ನಿಯಮಗಳನ್ನು ಮಾಡಿದ್ದೀವ ಅನ್ನೋದು ನಾವೇ ಪ್ರಶ್ನೆ ಪಟ್ಟಿರ್ಬೇಕಾಗಿದೆ. ಯಾಕೆಂದರೆ ರೈತ ಬೆಳೆದಿರೋ ಬೆಳೆಗಳಿಗೆ ಅವರು ಬೆಲೆನ ನಿಗದಿ ಮಾಡೋಕ್ಕಾಗಲ್ಲ, ಮಿಕ್ಕಿದವರೆಲ್ಲ ನಿಗದಿ ಮಾಡ್ತಿರ್ತಾರೆ. ರೈತರಿಂದ ತಗೊಂಡಿರೋ ಬೆಳೆಗಳಿಗೆ ಅವ್ರು ರೈತ ಯಾವ ಥರ ನಿಗದಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕು. ಅವ್ರಿಗೆ ಶಕ್ತಿ ತುಂಬಿ ಅವರಿಗೆ ಬೆಳೆಯೋಕ್ಕೆ ಏನು ವ್ಯವಸ್ಥೆಗಳನ್ನು ಮಾಡಿಕೊಟ್ರೆ ಮಾತ್ರ ನಮ್ಮ ಏನು ಫುಡ್ ಸೆಕ್ಯೂರಿಟಿ ಇದೆ ಅದು ದೃಢವಾಗಿರ್ತದೆ. ಇಲ್ಲಾಂದರೆ ಬೇರೆ ದೇಶಗಳ ಮೇಲೆ ನಾವು ಅವಲಂಬಿತರಾಗಿರಬೇಕಾಗ್ತದೆ. ಇದನ್ನೆಲ್ಲ ಪರಿಗಣನೆ ತಗೊಂಡು ಸರ್ಕಾರಗಳು, ಯಾರ ಸರ್ಕಾರ ಆಗಲಿ, ಅದನ್ನು ಆಳವಾಗಿ ಅಧ್ಯಯನ ಮಾಡಿ ಅದು ಯಾವ ಥರ ಈಗಿನ ಕಾಲಕ್ಕೆ ಯಾವ ರೀತಿ ರೈತರ ಸಮಸ್ಯೆಗಳಿದೆ, ಅದಕ್ಕೆ ಯಾವ ಥರ ಸ್ಪಂದಿಸಬೇಕು, ಅದಕ್ಕೆ ಯಾವ ಥರ ಬದಲಾವಣೆಗಳು ಮಾಡಬೇಕು, ಆ ನಿಟ್ಟಿನಲ್ಲಿ ಎಲ್ಲರೂ ಕ್ರಮ ವಹಿಸಬೇಕು ಅಂತ ಕೇಳ್ಕೊಳ್ತೀವಿ. ಇದು ಒಂದು ನಿಮಿಷ ಮಾತಾಡ್ತೀನಿ.